ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಇಬ್ರು ಕೂಡ ಕೋರ್ಟ್ನಲ್ಲಿ ಮಹಾ ಟ್ವಿಸ್ಟ್ನೇ ಕೊಡುವುದಕ್ಕೆ ಸಿದ್ಧವಾಗಿದ್ದಾರೆ. ಇಲ್ಲಿ ಜಗನ್ ಮಾಡಿರುವ ತಂತ್ರಕ್ಕೆ ಪ್ರತಿತಂತ್ರವನ್ನ ರೂಪಿಸ್ತಾರೆ ಭಾರ್ಗವಿ ಮತ್ತು ಅರ್ಜುನ್. ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಒಂದು ರೀತಿಯಲ್ಲಿ ಟ್ರ್ಯಾಪ್ ಆದ್ರು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಜಗನ್ ಮತ್ತೆ ಸಾಕ್ಷಿ ಇಬ್ರು ಕೂಡ ಸೇರ್ಕೊಂಡು ಮಸ್ತ್ ಪ್ಲಾನ್ ಅನ್ನ ಮಾಡಿದ್ದಾರೆ. ಹಾಗಾದ್ರೆ ಈ ಒಂದು ಪ್ಲಾನ್ ಜಗನ್ ಮತ್ತೆ ಸಾಕ್ಷಿದ ಅನ್ಕೊಂಡ್ರೆ ಖಂಡಿತ ಸುಳ್ಳು. ಅದು ಬೃಂದಾ ಪ್ಲಾನ್ ಆಗಿದೆ. ಬೃಂದಾ ಪ್ಲಾನ್ ಅನ್ನ ಇವರಿಬ್ರು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ನಿಜಕ್ಕೂ ಆ ಎಕ್ಸಿಕ್ಯೂಷನ್ ಅಲ್ಲಿ ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಯಾಕಂದ್ರೆ ಇಲ್ಲಿ ಭಾರ್ಗವಿ ಹೊಸದೊಂದು ಸಾಕ್ಷಿಯನ್ನ ಹುಡುಕ್ಲಿಕ್ಕೆ ಮುಂದಾಗ್ತಾಳೆ. ಆ ಒಂದು ಪತ್ರದಲ್ಲಿ ಸೈನ್ ಮಾಡಿರ್ಬೇಕಾದ್ರೆ ಸ್ಟ್ರೆಸ್ ಅಲ್ಲಿ ಸೈನ್ ಮಾಡಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸಲಿಕ್ಕೆ ಮುಂದಾಗ್ತಿದ್ದಾರೆ. ಅದೇ ಒಂದು ಸಂದರ್ಭದಲ್ಲಿ ಅಲ್ಲಿಗೆ ಜಗನ್ನ ಪರವಾಗಿ ಸುಳ್ಳು ಸಾಕ್ಷಿ ಹೇಳಿದಂತಹ ನೋಟ್ರಿ ಆಗಿ ಬಂದಿದ್ದಂತಹ ವ್ಯಕ್ತಿ ಭಾರ್ಗವಿಯನ್ನ ಭೇಟಿ ಮಾಡ್ತಾರೆ. ಭಾರ್ಗವಿಯನ್ನ ಭೇಟಿ ಮಾಡಿದಂತಹ ವ್ಯಕ್ತಿ ಇಲ್ಲಿ ಭಾರ್ಗವಿ ಪರವಾಗಿ ನಾನು ಸಾಕ್ಷಿ ಹೇಳ್ತೀನಿ, ಜೆ.ಪಿ. ಪಾಟೀಲ್ ಅವರು ತುಂಬಾನೇ ಒಳ್ಳೆ ವ್ಯಕ್ತಿ, ಆದರೆ ಜಗನ್ ಅವರು ನನ್ನನ್ನು ಹೆದರಿಸಿ ಬೆದರಿಸಿ ಸಾಕ್ಷಿ ಹೇಳುವ ಹಾಗೆ ಮಾಡಿದ್ರು ಅಂತ ಹೇಳ್ತಾರೆ. ಹೇಗ್ರಿ ನಿಮ್ಮ ಮಾತನ್ನ ನಂಬುವುದು? ಯಾವ ರೀತಿ ಮೋಸ ಮಾಡಿಬಿಟ್ರಿ ನೀವು? ಸುಳ್ಳು ಸಾಕ್ಷಿ ಬಂದೆ ಹೇಳಿದವರು ನೀವು, ನಿಮ್ಮ ಮಾತನ್ನ ನಂಬಬೇಕಾ ನಾನು ಅಂತ ಭಾರ್ಗವಿ ಕೇಳಿದಾಗ, ದಯವಿಟ್ಟು ನನ್ನ ಮಕ್ಕಳ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಾತನ್ನ ನಂಬಿ. ಖಂಡಿತವಾಗ್ಲೂ ಅವ್ರು ನನ್ನ ಮಕ್ಕಳಿಗೆ ಏನಾದರೂ ಹೆಚ್ಚು ಕಡಿಮೆ ಮಾಡಿಬಿಡ್ತಾರೆ ಅನ್ನೋ ಭಯದಲ್ಲಿ ನಾನು ಈ ರೀತಿ ಮಾಡಬೇಕಾಯ್ತು. ಯಾಕಂದರೆ ಅವರು ನನ್ನ ಮಗು ಕತ್ತಿಯನ್ನೇ ಮುಗಿಸ್ತೀನಿ ಅಂತ ಹೆದರಿಸ್ಬಿಟ್ರು. ಹಾಗಾಗಿ ನಾನು ಬಂದು ಸುಳ್ಳು ಸಾಕ್ಷಿಯನ್ನು ಹೇಳಬೇಕಾಯ್ತು ಅಂತ ಹೇಳ್ತಾರೆ. ಆಗ ಇಲ್ಲಿ ಭಾರ್ಗವಿ, ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮ್ಮ ಮಗುಗೇನೂ ಆಗೋದಿಲ್ಲ, ಕಾನೂನಿದೆ, ಪೊಲೀಸ್ ಅವರಿದ್ದಾರೆ, ನಾವಿದ್ದೀವಿ, ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿದಾಗ, ನನ್ನ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ ಅಂದರೆ ಖಂಡಿತವಾಗ್ಲೂ ನಾನು ಬಂದು ಸಾಕ್ಷಿ ಹೇಳ್ತೀನಮ್ಮ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಸರಿ ಆಯಿತು ಅಂತ ಹೇಳಿ ಅವರನ್ನು ನಂಬ್ಕೋತಾರೆ. ಆದರೆ ಭಾರ್ಗವಿ ಹಿಂದೆ ಬೇರೆದೇ ಕತೆ ನಡೀತಾ ಇದೆ. ಯಾಕಂದರೆ ಬಂದದ್ದ ವ್ಯಕ್ತಿ ಜಗನ್ಗೆ ಕಾಲ್ ಮಾಡಿದ್ದ, ಸರ್ ನೀವು ಹೇಳೋ ಹಾಗೆ ಮಾಡಿದೆ, ಅವರು ಕೂಡ ನನ್ನನ್ನು ನಂಬ್ಕೊಂಡ್ರು ಅಂತ ಹೇಳ್ತಾರೆ. ಆಗ ಜಗನ್ ಬೃಂದಾ ಪ್ಲಾನ್ ತುಂಬ ಚೆನ್ನಾಗಿ ವರ್ಕೌಟ್ ಆಗ್ತದೆ ಅಂತ ಹೇಳ್ತಾರೆ. ಇದರ ನಡುವೆ ಅತ್ತ ಕಡೆ ಸಾಕ್ಷಿ ಅವರ ಬರ್ಡೇ ಇದೆ. ಸಾಕ್ಷಿ ಅವರು ಕೂಡ ಅರ್ಜುನನ್ನ ಭೇಟಿ ಮಾಡ್ತಾರೆ. ಅತ್ತ ಕಡೆ ಅರ್ಜುನ್ ಸಾಕ್ಷಿಯನ್ನ ಹುಡುಕ್ಲಿಕ್ಕೆ ಅಂತ ಹೋಗಿದ್ರೆ ಇಲ್ಲಿ ಎದುರುಗಡೆ ಚಿಕ್ಕ ಸಾಕ್ಷಿಯನ್ನೇ ನೋಡ್ಬಿಡ್ತಾರೆ. ಸಾಕ್ಷಿ ಅವರು ಬಂದಿದೆ, ಏನಿದು ಅರ್ಜುನ್, ಇವತ್ತು ನನ್ನ ಬರ್ಡೇ, ನೋಡಿದ್ರು ನೋಡ್ತಾ ಇರೋ ಹಾಗೆ ಹೋಗ್ತಿದ್ಯಲ್ಲ, ಪ್ರತಿ ಬರ್ಡೇ ದಿನ 12 ಗಂಟೆ ರಾತ್ರಿಗೆ ಬಂದು ನನಗೆ ವಿಶ್ ಮಾಡ್ತಾ ಇದ್ದ, ಆದರೆ ಇವತ್ತು ನಿನಗೆ ಸಾಕ್ಷಿ ನಿನ್ನ ಚಿಕ್ಕೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಲ್ವಾ ಅಂತ ಹೇಳಿ ಕೇಳಿದಾಗ, ಎಲ್ಲ ನೀವೇ ತಾನೇ ಮಾಡ್ಕೊಂಡಿದ್ದು ಅಂತ ಅರ್ಜುನ್ ಹೇಳ್ತಾರೆ. ನಾನು ಕೂಡ ಜಗನ್ಗೆ ಸಾಕಷ್ಟು ಬಾರಿ ಹೇಳಿದೆ, ಜಗನ್ ಯಾಕೆ ರೀತಿ ಮಾಡಿದ್ರು ಅಂತ ಗೊತ್ತಿಲ್ಲ, ನನಗೂ ಕೂಡ ತುಂಬ ವಿಚಾರ ಆಗ್ತದೆ. ಮನೆಯಲ್ಲಿ ಒಬ್ಬಳೇ ಇರಬೇಕು, ನೀವು ಯಾರು ಕೂಡ ಜೊತೆಯಲ್ಲೆಲ್ಲ, ಎಲ್ಲರನ್ನ ಕೂಡ ಮಿಸ್ ಮಾಡ್ಕೋತದೆ. ನೀನು ನನ್ನ ಮಗಳು ಕೂಡ ನನ್ನನ್ನು ಹಾರಿಕೆ ಮಾಡಲಿಕ್ಕೆ, ಕೇರ್ ಮಾಡಲಿಕ್ಕೆ ಇಲ್ಲ, ಇದ್ದಿದ್ದು ನೀನು ಮಾತ್ರ. ಆದರೆ ಇವಾಗ ನೀನು ಕೂಡ ನಮ್ಮಿಂದ ದೂರ ಆಗಿದೆಯಾ. ನನ್ನ ಗಂಡಂಗೆ ಎಷ್ಟು ಅಂತ ಬುದ್ಧಿ ಹೇಳಲಿಕ್ಕಾಗತ್ತೆ. ಅವ್ರಿಗೂ ಕೂಡ ಈಗ ತುಂಬಾ ನೋವಾಗ್ತದೆ. ಜೊತೆಗೆ ನೀವು ಕೇಸ್ ಹಾಕ್ಕೊಂಡು ಬಂದಿದ್ದೀರಾ ಅಲ್ವಾ, ಅದರಿಂದಾಗಿ ಅವ್ರಿಗೆ ತುಂಬಾ ಸ್ಟ್ರೆಸ್ ಆಗ್ತದೆ. ಜನಗಳು 4 ಜನ 4 ಥರ ಮಾತನಾಡ್ಕೋತಾರೆ. ಹೊರಗಡೆ ಹೋಗ್ಲಿಕ್ಕೆ ಆಗ್ತಿಲ್ಲ, ನನ್ನ ಕಷ್ಟ ಏನು ಅಂತ ನೀನು ಗೊತ್ತಾಗ್ತಿಲ್ಲ. ನೋಡು ಅರ್ಜುನ್, ದಯವಿಟ್ಟು ಈ ಕೇಸನ್ನು ವಾಪಸ್ ತೊಗೊಂಡ್ಬಿಡು ಅರ್ಜುನ್. ಏನಾದರೂ ಈ ಕೇಸಲ್ಲಿ ನೀವು ಗೆದ್ದು ಜಗನ್ ಅಪರಾಧಿ ಅಂತ ಸಾಬೀತಾದರೆ ಅವರು ಜೈಲಿಗೆ ಹೋಗ್ಬೇಕಾಗತ್ತೆ. ಅದನ್ನು ಸಹಿಸ್ಕೋತಾರ ಅವರು? ಖಂಡಿತ ಇಲ್ಲ. ಅವಮಾನ ಸಹಿಸ್ಕೊಳಕ್ಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಖಂಡಿತ ನನ್ನ ಗಂಡನ ನಾನು ಕಳ್ಕೊಂಡ್ಬಿಡ್ತೇನೆ ಅರ್ಜುನ್. ಇಷ್ಟು ದಿನ ನೀನು ನನ್ನ ಬರ್ಡೇ ದಿನ ಏನು ಗಿಫ್ಟ್ ಬೇಕು ಚಿಕ್ಕಿ ಅಂತ ಹೇಳಿ ಕೇಳ್ತಿದ್ದೆ, ಈ ಬಾರಿ ನಾನು ಈ ಗಿಫ್ಟನ್ನು ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮಾಂಗಲ್ಯವನ್ನು ಉಳಿಸ್ಕೊಡು ಅರ್ಜುನ್, ಈ ಕೇಸನ್ನು ವಾಪಸ್ ತೊಗೊಂಡ್ಬಿಡು ಅಂತ ಹೇಳಿ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡಿದ್ದೆ. ಸಾಕ್ಷಿಯಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ತದನಂತರ ಮನೆಗೆ ಬಂದಂಥ ಅರ್ಜುನ ಭಾರ್ಗವಿ ಹತ್ರ ಅದೇ ವಿಷಯವನ್ನು ಮಾತನಾಡ್ತಾರೆ. ನಾವು ಯಾಕೆ ಕೇಸನ್ನು ಮುಂದುವರಿಸಬೇಕು, ಡ್ಯಾಡ್ ಕೂಡ ಈ ಒಂದು ಕೇಸನ್ನು ಆಸ್ತಿ ತಗೋಬೇಕು ಅಂತ ಹೇಳಿ ಹಾಕಿದ್ದಲ್ಲ, ಇಲ್ಲಿ ಅವರ ಅಹಂಕಾರವನ್ನು ಕಡಿಮೆ ಮಾಡಬೇಕು, ಚಿಕ್ಕ ಅಹಂಕಾರವನ್ನು ಕಡಿಮೆ ಮಾಡಬೇಕು ಅಂತ ಹಾಕಿದ್ದು. ಆದರೆ ಈಗ ಅವ್ರಿಗೂ ಕೂಡ ಜ್ಞಾನೋದಯವಾಗಿರುತ್ತೆ, ಕೇಸ್ ಅವಶ್ಯಕತೆ ಏನಿದೆ, ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡಿ ಇನ್ನೇನೋ ಆಗೋದು ಬೇಡ ಅಲ್ವಾ. ಅವ್ರು ಮಾಡಿದಾಗೆ ನಾವು ಕೂಡ ಅವರ ಮರ್ಯಾದೆಯನ್ನು ತೆಗಿಬೇಕಾ ಕೋರ್ಟಲ್ಲಿ. ಅವರು ನಮ್ಮ ಚಿಕ್ಕು ಮತ್ತು ಚಿಕ್ಕಿ, ಅವರ ಮರ್ಯಾದೆಯನ್ನು ನಾವೇ ತೆಗೆದ್ರೆ ಹೇಗಾಗಬಹುದು? ಖಂಡಿತ ಇದು ಯಾಕೋ ನನಗೆ ಬೇಡ ಅಂತ ಹೇಳಿ ಅನ್ನಿಸ್ತದೆ ಅಂದಾಗ ಏನು ಮಾತಾಡ್ತಿದ್ರ ಅರ್ಜುನ್ಗೇನೋ ಇಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ಏನು ವಿಷಯ ಅನ್ನೋದನ್ನು ವಿವರವಾಗಿ ತಿಳಿಸಿ ಅಂತ ಭಾರ್ಗವಿ ಕೇಳ್ಕೊತಾರೆ. ಆಗ ಅರ್ಜುನ್ ಸಾಕ್ಷಿ ಚಿಕ್ಕಿ ಭೇಟಿ ಮಾಡಿದ್ರು. ಅವರು ನನ್ನ ಹತ್ರ ಈ ವಿಷಯ ಮಾತನಾಡಿದ್ರು ಅಂತ ಹೇಳಿದಾಗ, ಅವರು ನಿಮ್ಮ ಹತ್ರ ಈ ವಿಷಯ ಮಾತಾಡಿದ್ರು, ನಿಜವಾಗ್ಲೂ ಅವ್ರಿಗೆ ಜ್ಞಾನೋದಯ ಆಗಿದೆಯಾ?
ಸರಿ ಆಯಿತು, ಅದನ್ನು ನಾವು ನಂಬ್ಕೊಂಡ್ವಿ ಅಂತಾನೆ ಅಂದ್ಕೊಂಡ್ವಿ, ಮತ್ತೆ ಅವರು ನಮ್ಗೆ ಮೋಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಇಷ್ಟು ದಿನ ಅಪ್ಪನ ಮರ್ಯಾದೆ ಉಳಿಸ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ, ಆದರೆ ಇವತ್ತು ಮನೆಯವರು ಅಂತ ಹೇಳ್ತಾರೆ. ಮನೆಯವರೇ ಆ ನಂತರ ಮತ್ತೆ ಮಾವನಿಗೆ ಮರ್ಯಾದೆ ತೆಗೆದ್ರೆ ಏನು ಮಾಡ್ತೀರಾ? ಆ ಒಂದು ಮರ್ಯಾದೆನ ಉಳಿಸೋದು ನಮ್ಮ ಜವಾಬ್ದಾರಿ ಅಲ್ವಾ? ಮತ್ತೆ ಮಾವನ ಮರ್ಯಾದೆ ಹೋಗಲ್ವಾ? ಮಾವನ ಬಗ್ಗೆ ತಪ್ಪಾಗಿ ಮಾತಾಡೋದಿಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆ ರೀತಿ ಏನಾದರೂ ಅವ್ರಿಗೆ ಇತ್ತಿತ್ತೆ ಆಗಿದ್ರೆ ಖಂಡಿತ ಕೋರ್ಟಲ್ಲೇ ಸಂಧಾನ ಆಗಲಿ ಬಿಡಿ. ಯಾವುದೇ ಕಾರಣಕ್ಕೂ ಮೊದಲು ಮಾಡಿದ ಮೋಸಕ್ಕೆ ಮೊದಲು ಹೇಗೆ ಅವರು ಮೋಸ ಮಾಡಿ ನಾವು ಬಲಿಪಶುವಾದವೋ ಅದೇ ರೀತಿ ನಾನು ಮತ್ತೊಮ್ಮೆ ಮೋಸಕ್ಕೆ ಒಳಗಾಗೋದಿಲ್ಲ. ಈ ಒಂದು ಕೇಸನ್ನು ನಡೆದೇ ತೀರೋಣ ಅಂತ ಭಾರ್ಗವಿ ತಿಳಿಸ್ತಾರೆ. ಈ ಕಡೆ ಅರ್ಜುನ್ ಕೂಡ ನನಗೂ ನೀವು ಹೇಳ್ತಿರೋದು ಸರಿ ಅಂತ ಅನಿಸ್ತು ಅಂತಲೇ ತಿಳಿಸ್ತಾರೆ. ಇತ್ತ ಕಡೆ ಚರಣ್ ಮಾಯಾಗೆ ಕಾಲ್ ಮಾಡಿದ್ದೆ, ಮಗುವನ್ನು ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲ ಅದು ಸಾಧ್ಯ ಇಲ್ಲ ಅಂತ ಹುಡುಗಿ ಹೇಳಿದಾಗ, ಯಾಕೆ ಈ ರೀತಿ ತೊಂದರೆ ಕೊಡ್ತಿದ್ಯಾ ಅಂದಾಗ, ಯಾಕೆ ನಿಮ್ಮ ಹೆಂಡತಿಗೆ ನೀವು ಡಿವೋರ್ಸ್ ಕೊಡೋದಿಲ್ವಾ ಅಂತ ಮಾಯ ಕೇಳಿದ್ದಕ್ಕೆ, ಕೊಡಲ್ಲ, ನನಗೆ ಈಗ ತಾನೇ ಅವಳ ಮೇಲೆ ಪ್ರೀತಿ ಆಗ್ತದೆ, ನಾವು ಸರಿ ಹೋಗ್ತಾ ಇದ್ದೀವಿ, ನಮಗೆ ಮನೆ ಮರ್ಯಾದೆ ಇದೆ, ಆಮೇಲೆ ಅಪ್ಪ ಸುಮ್ಮನೆ ಬಿಡುವುದಿಲ್ಲ, ಯಾವುದೋ ಒಂದು ಕೆಟ್ಟ ಸಮಯದಲ್ಲಿ ಒಂದು ಘಟನೆ ನಡೆದು ಹೋಗಿದೆ, ದಯವಿಟ್ಟು ಅದನ್ನೆಲ್ಲ ಮರ್ತು ಬಿಡು, ಏನು ನಿನಗೆ ನಾನು ಒಬ್ಬನೇ ಫಸ್ಟ್ ಬಾಯ್ ಫ್ರೆಂಡಾ ಅಂದಾಗ, ಈಗ ನಾನು ನಂಬ್ಕೊಂಡಿರೋದು ನಿಮ್ಮನ್ನೇ ತಾನೆ, ಈ ಮಗು ನಿಮ್ಮದೇ ತಾನೇ ಅಂತ ಹೇಳ್ತಿದ್ದಾರೆ. ಇಲ್ಲ, ನಿಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಚರಣ್ ಮಾತಾಡಿದಾಗ, ನಾನೀಗ ನಿಮ್ಮ ಹೆಸರನ್ನ ಬರೆದ್ಬಿಟ್ಟು ನನ್ನ ಕಥೆಯನ್ನು ಮುಗಿಸ್ಕೋಬೇಕಾಗತ್ತೆ ಅಂತ ಹೇಳಿ ಹೆದರಿಸ್ಬಿಡ್ತಾರೆ. ಅದೇ ಟೈಮಲ್ಲಿ ಬೃಂದ ಅಲ್ಲಿ ಹೋಗ್ತಿರ್ತಾರೆ. ಇಲ್ಲಿ ಚರಣ್ ನೋಡಿದೆ, ಏನು ಚರಣ್ ಏನು ಮಾತಾಡ್ತಾ ಇದೆಯಾ, ಯಾರ ಜೊತೆ ಇಲ್ಲಿ ಇಷ್ಟೊಂದು ಸ್ಟ್ರೆಸ್ಫುಲ್ ಆಗಿದೆಯಲ್ಲ ಅಂತ ಕೇಳಿದಾಗ, ನಾನು ಆಫೀಸ್ ಅವ್ರ ಜೊತೆ ಮಾತಾಡ್ತಿದ್ದೆ ಅಂದಾಗ, ಕೊಡಿಲಿ ಏನು ನಿಮ್ಮ ಬಾಸ್ ಅಷ್ಟೊಂದು ತಲೆ ತಿಂತಿದ್ದಾರಾ, ನಾನೇ ಮಾತಾಡ್ತೀನಿ ಅಂದಾಗ, ಪರವಾಗಿಲ್ಲ ಬೃಂದ ಅಂತ ಹೇಳ್ತಾರೆ. ಇದೇ ರೀತಿ ನೀನು ಆಡ್ತಾ ಇದ್ರೆ ಖಂಡಿತ ಮಾವನಿಗೆ ಕಂಪ್ಲೇಂಟ್ ಮಾಡಬೇಕಾಗತ್ತೆ ಅಂತ ಬೃಂದ ಹೇಳ್ತಾರೆ. ನಂತರ ನನಗೆ ಮೆಸೇಜ್ ಬಂದಿದೆ, ನಾನು ನೀನು ಇಬ್ಬರು ಕೂಡ ಹಾಸ್ಪಿಟಲ್ಗೆ ಹೋಗಬೇಕು ಇವತ್ತು ಅಂತ ಹೇಳಿದ್ದೆ. ಬೃಂದ ಚರಣ್ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇತ್ತ ಕಡೆ ಜಗನ್ ಮತ್ತು ಸಾಕ್ಷಿ ಇಬ್ಬರು ಕೂಡ ಒಂದು ಕಡೆಯಿಂದ ಭಾರ್ಗವಿಯನ್ನು, ಮತ್ತೊಂದು ಕಡೆಯಿಂದ ಅರ್ಜುನನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ. ಫೈನಲಿ ಕೋರ್ಟಿನ ಒಂದು ಅಂಗಳಕ್ಕೆ ಬರ್ತಾರೆ. ಇಲ್ಲಿ ಭಾರ್ಗವಿ ಅರ್ಜುನ ಮಗುತುಮ್ಮೆ ಕೋರ್ಟಿನ ಒಂದು ಕಟಕಟೆಯ ಮೇಲೆ ಬರಬೇಕಾಗಿದೆ ಆ ಒಂದು ಸಾಕ್ಷಿ. ಇಲ್ಲಿ ಭಾರ್ಗವಿ ನಮಗೆ ಸಾಕ್ಷಿಯನ್ನು ಪ್ರಸ್ತುತಪಡಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂದಾಗ, ಸರಿ ಆಯಿತು ಅಂತಾರೆ. ಜೊತೆಗೆ ಜಗನ್ ಅವರ ಆ ಒಂದು ಸಾಕ್ಷಿ ನೋಟ್ರಿ ವ್ಯಕ್ತಿಯನ್ನೇ ಕಟಕಟೆ ಮೇಲೆ ತಂದು ಭಾರ್ಗವಿ ನಿಲ್ಲಿಸಿದಾಗ ಅವರ ಲಾಯರ್ ಅಪೋಸ್ ಮಾಡ್ತಾರೆ. ನಮ್ಮ ಸಾಕ್ಷಿಯನ್ನು ಆಲ್ರೆಡಿ ಕೇಳಾಗಿದೆ, ಮತ್ತೆ ಯಾಕೆ ಇವರು ಕರೆಸಿರೋದು ಅಂತ ಕೇಳ್ತಿದ್ದಾರೆ. ಇವರು ಕೂಡ ನಮ್ಮ ಸಾಕ್ಷಿ ಅನ್ನೋದ್ರ ಮುಖಾಂತರ, ಭಾರ್ಗವಿ ನೀವು ಅವತ್ತೇ ಬಂದು ಸಾಕ್ಷಿ ಹೇಳಿದ್ರಲ್ವಾ, ಅದೇನಾಯಿತು, ಯಾರ ಒತ್ತಡದಿಂದ ನೀವು ಆ ರೀತಿ ಹೇಳಿದ್ರಿ ಅನ್ನೋದನ್ನು ವಿವರವಾಗಿ ತಿಳಿಸಿ ಅಂದಾಗ, ಹೌದು, ನನಗೆ ಒತ್ತಡ ಹಾಕಿದ್ರು, ಆದರೆ ಒತ್ತಡ ಹಾಕಿದ್ದು ಭಾರ್ಗವಿಯವರು. ನಾನು ಸಾಕ್ಷಿ ಹೇಳಿದ ಮೇಲೆ ಸುಳ್ಳು ಸಾಕ್ಷಿಯನ್ನ ಹೇಳಬೇಕು ಅಂತ ಹೇಳಿ ಇಲ್ಲಿ ಕರೆಸಿದ್ದಾರೆ ಅಂತ ಹೇಳಿ ಉಲ್ಟಾ ಹೊಡಿತಾರೆ. ಈ ಕಡೆ ಜಗನ್ ಲಾಯರ್ ಕೇಕೆ ಹಾಕ್ತಿದ್ದಾರೆ. ಇದರಿಂದಾಗಿ ಭಾರ್ಗವಿಗೆ ಆಘಾತವಾಗುತ್ತೆ. ತದನಂತರ ಅರ್ಜುನ್ ಬಂದದ, ದಯವಿಟ್ಟು ಇಲ್ಲಿ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾವು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ದು ಅನ್ನೋ ರೀತಿಯಲ್ಲಿ ಬದಲಾಯಿಸಿ ಇಲ್ಲಿ ಆ ವ್ಯಕ್ತಿಯನ್ನು ಕ್ರಾಸ್ ಎಕ್ಸಾಮಿನ್ ಮಾಡಲಿಕ್ಕೆ ಶುರು ಮಾಡ್ಕೋತಿದ್ದಾರೆ. ಅವತ್ತು ನಾವೆಲ್ಲ ರಿಜಿಸ್ಟರ್ಡ್ ಆಫೀಸ್ಗೆ ಬಂದು ಸೈನ್ ಹಾಕಿದ್ವಿ ಅಂತ ಹೇಳಿದ್ರಲ್ವಾ, ಯಾವ ದಿನ ಯಾವ ಸಮಯ ಎಲ್ಲವನ್ನು ಕೂಡ ತಿಳಿಸಿ ಅಂತ ಹೇಳಿ ಕೇಳ್ತಿದ್ದಾರೆ. ಆತ ಕಡೆ ಚರಣ್ನ ಕರ್ಕೊಂಡು ಬೃಂದ ಆ ಮಾಯ ಇರ್ತಕ್ಕಂಥ ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಇಲ್ಲಿ ಚರಣ್ನ ಬೆಚ್ಚಿ ಬೀಳ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನು ಮರಿಬೇಡಿ.